ಸ್ನೇಹಿತರೆ, ನೀವೇನಾದರೂ ಮನೆ ಕಟ್ಟಬೇಕು ಅಂತ ಅಂದುಕೊಂಡಿದ್ದರೆ ಒಂದು ಉತ್ತಮವಾದಂತಹ ಪ್ಲ್ಯಾನಿಂಗನ್ನು ತಿಳಿದುಕೊಳ್ಳಬಹುದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಡಿ, 26x38ರಲ್ಲಿ ಮನೆ ಪ್ಲ್ಯಾನಿಂಗ್ ಈ ರೀತಿ ರೆಡಿಯಾಗಿದೆ. ಈ ಪ್ಲ್ಯಾನಿಂಗಲ್ಲಿ ಯಾವ ಏರಿಯಾ ಎಷ್ಟೆಷ್ಟು ಅಳತೆಯನ್ನು ಹೊಂದಿದೆ ಅಂತ ನೋಡುವುದಾದರೆ, ಮನೆಯ ಮುಂಭಾಗದಲ್ಲಿ ಸೀಟೌಟ್ ಏರಿಯಾ, 6x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ. ಇದು ಹಾಲ್ ಏರಿಯಾ. ಹಾಲ್ ಏರಿಯಾ ನೋಡಿ 12x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಿಂದನೇ ಈ ಕಡೆ ಬಂದರೆ ಇಲ್ಲೊಂದು ಬೆಡ್ರೂಮ್ ಸಿಗುತ್ತೆ. ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಈ ಬೆಡ್ರೂಮ್ ನೋಡಿ 12x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಬಾತ್ರೂಮ್ ನೋಡಿ 6x6ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇಲ್ಲಿ ಹಾಲ್ನಿಂದ ಡೈನಿಂಗ್ ಕಡೆ ಬರುವಾಗ ಇಲ್ಲೊಂದು ಸಿಂಪಲ್ ಆಗಿ ಆರ್ಕ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ನೋಡಿ 10x26ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಡೈನಿಂಗ್ ಏರಿಯಾ ನೋಡಿ ಇಲ್ಲಿಂದ ಈ ಏರಿಯಾ ತನಕ ಬರುತ್ತೆ. ಹಾಗೆ ಡೈನಿಂಗಿಂದನೇ ಕಿಚನ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಡೋರ್ ಇಲ್ಲಿ ಬರುತ್ತೆ. ಕಿಚನ್ ನೋಡಿ 10x10ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಸ್ಟ್ಯಾಂಡ್ ಈ ರೀತಿ ಬರುತ್ತೆ. ಕಿಚನ್ಗೆ ಅಟ್ಯಾಚ್ ಆಗಿ ಕಿಚನ್ ಸ್ಟೋರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಸ್ಟೋರೂಮ್ ನೋಡಿ 6x10ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನಿಂದ ಕಿಚನ್ ಸ್ಟೋರೂಮ್ ಬರುವಾಗ ಇಲ್ಲಿ ಓಪನ್ ಆಗಿ ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಬಹಳ ಉತ್ತಮ. ಹಾಗೆ ಈ ಕಡೆ ನೋಡಿ ಇನ್ನೊಂದು ಬೆಡ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ಬೆಡ್ರೂಮ್ ಡೋರ್ ಬರುತ್ತೆ. ಈ ಬೆಡ್ರೂಮ್ ನೋಡಿ 10x10ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಏಣಿ ಮೆಟ್ಲು ಈ ರೀತಿ ಬರುತ್ತೆ. ಹಾಗೆ ಏಣಿ ಮೆಟ್ಲನ್ನು ಕೂಡ ಡೈನಿಂಗ್ ಏರಿಯಾದಲ್ಲೇ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಪ್ಲ್ಯಾನಿಂಗಲ್ಲಿ ವಿಂಡೋಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡುವುದಾದರೆ, ಹಾಲ್ನಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ. ಹಾಗೆ ಈ ಸೈಡ್ ಕೂಡ ಒಂದು ವಿಂಡೋ ಬರುತ್ತೆ. ಇನ್ನು ಡೈನಿಂಗಲ್ಲಿ ಒಂದು ವಿಂಡೋ ಬರುತ್ತೆ. ಕಿಚನಲ್ಲಿ ಕೂಡ ಒಂದು ವಿಂಡೋ ಬರುತ್ತೆ. ಹಾಗೆ ಕಿಚನ್ ಸ್ಟೋರೂಮಲ್ಲಿ ಕೂಡ ಒಂದು ಚಿಕ್ಕ ವಿಂಡೋನ ಇಟ್ಕೊಳ್ಳೋದ್ರಿಂದ ಸ್ಟೋರೂಮಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಳಕು ಕೂಡ ಬರುತ್ತೆ. ಹಾಗೆ ಬೆಡ್ರೂಮಲ್ಲಿ ಕೂಡ 2 ವಿಂಡೋ ಬರುತ್ತೆ. ಹಾಗೆ ಬಾತ್ರೂಮಲ್ಲಿ ಕೂಡ ಒಂದು ಚಿಕ್ಕ ವಿಂಡೋ ಬರುತ್ತೆ. ಇನ್ನು ಏಣಿ ಮೆಟಲ್ ಲ್ಯಾಂಡಿಂಗ್ ಬಂದಾಗ ಇಲ್ಲೊಂದು ಚಿಕ್ಕ ವಿಂಡೋ ಕೂಡ ಇಟ್ಕೊಳ್ಬೋದು. ಹಾಗೆ ಈ ಕಡೆ ಲ್ಯಾಂಡಿಂಗ್ ಬಂದಾಗ ಇಲ್ಲೂ ಕೂಡ ಒಂದು ಚಿಕ್ಕ ವಿಂಡೋನ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಇನ್ನು ಈ ಬೆಡ್ರೂಮಲ್ಲಿ ಕೂಡ ಒಂದು ವಿಂಡೋ ಬರುತ್ತೆ. ಈ ಕಡೆ ಕೂಡ ವಿಂಡೋನ ಇಟ್ಟು ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ಬೋದು. ವಾರ್ಡ್ರೋಬ್ಗಳು ಈ ಕಡೆ ಅಥವಾ ಈ ಕಡೆ ಬಂದಾಗ ಇಲ್ಲೂ ಕೂಡ ಒಂದು ವಿಂಡೋ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಈ ಬೆಡ್ರೂಮನ್ನು ಮಾಸ್ಟರ್ ಬೆಡ್ರೂಮ್ ಆಗಿ ಮಾಡ್ಕೊಳ್ಬೋದು. ಈ ಬೆಡ್ರೂಮನ್ನು ಕಾಮನ್ ಬೆಡ್ರೂಮ್ ಆಗಿ ಕೂಡ ಮಾಡ್ಕೊಳ್ಬೋದು. ಇನ್ನು ಇದೇ ಪ್ಲ್ಯಾನಿಂಗಲ್ಲಿ ಡಬಲ್ ಫ್ಲೋರ್ ಮನೆ ಕಟ್ಟುವುದಾದರೆ ಇನ್ನೂ 4 ಬೆಡ್ರೂಮ್ಗಳು ಸಿಗುತ್ತೆ. ನೋಡಿ, ಏಣಿ ಮೆಟ್ಲಿಂದ ಮೇಲ್ಗಡೆ ಬಂದಾಗ ಈ ಏರಿಯಾ ಲ್ಯಾಂಡಿಂಗ್, ಈ ಏರಿಯಾ ನೋಡಿ ಹಾಲ್ ಆಗಿ ಸಿಗುತ್ತೆ. ಹಾಲ್ನಿಂದ ಈ ಕಡೆ ಒಂದು ಬೆಡ್ರೂಮ್, ಈ ಕಡೆ ಒಂದು ಬೆಡ್ರೂಮ್ ಆಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಇದು ಕೂಡ 10x16ರಲ್ಲಿ ಈ ಬೆಡ್ರೂಮ್ ಮಾಡ್ಕೊಳ್ಬೋದು. ಇದನ್ನು ಮಾಸ್ಟರ್ ಬೆಡ್ರೂಮ್ ಆಗಿಯೂ ಕೂಡ ಮಾಡ್ಕೊಳ್ಬೋದು.
ಇಲ್ಲ ಅಂತಂದರೆ 10x10ರಲ್ಲಿ 2 ಬೆಡ್ರೂಮ್ಗಳನ್ನು ಇಟ್ಟು ಈ 6x10ರ ಪ್ಲೇಸಲ್ಲಿ 5x6ರಲ್ಲಿ 2 ಬಾತ್ರೂಮ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಆಗ 2 ಬೆಡ್ರೂಮ್ಗೂ ಬಾತ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಇನ್ನು ಈ ಕಡೆ ಒಂದು ರೂಮ್ ಸಿಗುತ್ತೆ, ಇದಕ್ಕೆ ಬಾಲ್ಕನಿ ಏರಿಯಾ ಕೂಡ ಸಿಗುತ್ತೆ. ಈ ರೂಮ್ಗೆ ಅಟ್ಯಾಚ್ ಆಗಿ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. 2 ರೂಮ್ಗೆ ಸೇರಿ ಒಂದು ಬಾತ್ರೂಮ್ ಸಿಗುತ್ತೆ. ನೋಡಿ, ಈ ಪ್ಲ್ಯಾನಿಂಗಲ್ಲಿ ಡಬಲ್ ಫ್ಲೋರ್ ಮನೆ ಕಟ್ಟುವುದಾದರೆ 6 ಬೆಡ್ರೂಮ್ಗಳು 4 ಬಾತ್ರೂಮ್ಗಳು ಸಿಗುತ್ತೆ. ಹಾಗೆ 26x38ರ ಮನೆ ಪ್ಲ್ಯಾನಿಂಗ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.